ಲೈಫ್ ಸ್ಟೈಲ್ ದೀಪುಸುರು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಬಂದುಬಿಟ್ಟು ನಾನು ಸ್ವಲ್ಪ ಬೇಳೆನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದು 5 ಹಸಿಮೆಣ್ಸಿಕಾಯಿನ ತೊಗೊಂಡು ಇದ್ರೊಳಗಡೆಗೆ ಹಾಕ್ತಾ ಇದ್ದೀನಿ. ಯಾವಾಗಲೂ ಒಣಮೆಣ್ಸಿಕಾಯಿ ಹಾಕಿ ಮಾಡ್ತಾ ಇದ್ದೆ. ಇವತ್ತು ಒಂದೇ ಒಂದ್ಸಲ ಹಸಿಮೆಣ್ಸಿಕಾಯಿ ಹಾಕಿ ಮಾಡಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿಕಾಯಿನ ಹಾಕಿದ್ದೀನಿ. ಇವತ್ತು ನಮ್ಮ ಮನೇಲಿ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಸೊಪ್ಪೆಲ್ಲನೂ ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ ನೀಟಾಗೆ. ಇವಾಗ ಸೊಪ್ಪಿನ ಪಲ್ಯ ಅಂದರೆ ಸಪ್ರೇಟಾಗಿ ಇದ್ರ ಜೊತೆಗೇನೆ ಬೇಯಿಸ್ಕೊಬೇಕಲ್ವ, ಹಾಗಾಗಿ ಸಪ್ರೇಟಾಗಿ ತೊಳೆದು ಇಟ್ಟಿದ್ದೀನಿ. ಇವತ್ತು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಸ್ವಲ್ಪ ರೈಸ್ ಮಾಡ್ತೀನಿ. ಯಾಕೆಂದರೆ ಮಕ್ಕಳೆಲ್ಲ ಅಲ್ಲಿಗೆ ಹೋಗಿದ್ದಾರೆ, ಅಂದರೆ ಅತ್ತೆ ಮನೆಗೆ ಹೋಗಿದ್ದಾರೆ. ಇನ್ನು ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ಇಬ್ಬರಿಗೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ಮಾಡ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಇನ್ನು ಮಾರ್ನಿಂಗ್ ಬಂದು ಟಿಫನ್ ಏನಾದರೂ ಮಾಡೇ ಮಾಡ್ತೀನಿ ಯೂಸ್ಲಿ. ನಾಳೆ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ಬೇಕಾಗುತ್ತೆ. ಇವಾಗ ನೈಟು ಮಾಡೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿರ್ತೀನಿ. ಸೊ ನನಗೆ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ನಾನು ಯಾವ ಥರ ಮಾಡ್ತೀನಿ ಎಲ್ಲನೂ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ನೀವು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ನೂ ಕೂಡ ಮಾಡಿ ಫ್ರೆಂಡ್ಸ್. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಓಕೆ, ಮುಂದೆ ಏನೇನು ಯಾವುದೇ ಥರ ಮಾಡ್ತೀನಿ ಎಲ್ಲನೂ ಕೂಡ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಬೇಳೆ ಬೇಯೋ ಥರ ಆದರೆ ಸಾಕು. ನೋಡಿ, ಇವಾಗ ಬೇಳೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಬೇಕಷ್ಟೇ. ನಾನು ಆಲ್ರೆಡಿ ಇಟ್ಬಿಟ್ಟು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಆಗ್ತಿದೆ. ಎಲ್ಲರೂ ಕೂಡ ವಿಡಿಯೋನ ಎಂಡರ್ಗೂ ನೋಡಿ ಸಪೋರ್ಟ್ ಮಾಡಿ. ಮೆಣಸಿನ್ಕಾಯಿ ಹಾಕಿದ್ನಲ್ವಾ, ಇದ್ರ ಜೊತೆಗೆ ಟೊಮೊಟೊ ಹಾಕೋಬಿಡೋಣ ಅಂತ ನೋಡಿ. ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ, ಅದನ್ನು ಇದ್ರೊಳಗೆ ಹಾಕ್ತಾ ಇದ್ದೀನಿ. ಒಂದು ಟೊಮೊಟೊ, ಒಂದು 5-6 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡೋಣ ಇದು ಯಾವ ಥರ ಬರುತ್ತೆ ರೆಸಿಪಿ. ಮೆಣಸಿನ್ಕಾಯಿ ಹಾಕಿ ಟ್ರೈ ಮಾಡ್ತಾ ಇರೋವಂಥದ್ದು. ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಬೇಯಿಸ್ಕೊಂಡು ಸಪ್ರೇಟಾಗೆ ಇದಕ್ಕೆ ಎತ್ಕೊಬಿಡ್ಬೋದು ಮಿಕ್ಸಿಗೆ. ನೋಡೋಣ ಗೈಸ್, ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಇವಾಗ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಸೊಪ್ಪು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೇಯ್ಕೊಬಿಡ್ಲಿ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಇಡೀ ಎಷ್ಟು ಹಾಕ್ತಿದ್ದೀನಿ, ಕರೆಕ್ಟಾಗಿ ಇನ್ನೂ ಜಾಸ್ತಿನೇ ಆಗುತ್ತೆ. ಸ್ವಲ್ಪ ಹಾಕ್ಬಿಟ್ರೆ ಮುಗಿಯುತ್ತೆ. ನಾನಿವಾಗ ಈ ಉಪ್ಸಾರು ಮಾಡಿ ಸ್ವಲ್ಪ ಕೆಲಸ ಮುಗಿಸ್ಕೋಬೇಕು. ಯಪ್ಪ, ಮನೇಲಿದ್ರೆ ಎಷ್ಟು ಕೆಲಸ ಮಾಡ್ತಾನೆ ಇರಬೇಕು ಗೈಸ್, ಬೇಜಾರಾಗ್ಬಿಡುತ್ತೆ ಮನೇಲಿದ್ರೆ ಅಂತೂ. ಕೆಲ್ಸಕ್ಕೆ ಹೋದ್ರೆ ಅದೊಂಥರ, ಹಂಗಲ್ಲ ಮನೇಲಿದ್ರೆ ಅಂತೂ ಬರೀ ಕೆಲಸ ಮಾಡು ಮಾಡು ಮಾಡು, ಪುರ್ಸೋತ ಇರಲ್ಲ ಫ್ರೆಂಡ್ಸ್. ಕರೆಕ್ಟ್ ಅಲ್ವಾ? ಅಟ್ಲೀಸ್ಟ್ ಕೆಲಸದ ಹತ್ರ ಸ್ವಲ್ಪ ಆದರೂ ರೆಸ್ಟ್ ತೊಗೊತೀವೇನೋ, ಅದೇ ಮನೇಲಿದ್ರೆ ಒಂದು ಸ್ವಲ್ಪನೂ ರೆಸ್ಟ್ ತೊಗೊಳಕ್ಕಾಗೋದೇ ಇಲ್ಲ. ಸೊ ಇವಾಗ ಮೊಲ ನೋಡಿ ಹೆಂಗೆ ಓಡೋಯ್ತು ಅಂತ ಅಂದ್ಬಿಟ್ಟು ಎಲ್ಲಿಗೆ ಹೋಗಿ ಸೇರ್ಕೊಂಡೋಯ್ತೋ ಗೊತ್ತಿಲ್ಲ. ನೋಡಿ 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 ಬಾಯ್ಲಿ ನೋಡಿ ಗೈಸ್, ಈ ಮೊಲ ನಾನು ಹೋಗಿ 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 ಮುಚ್ಚಿಕ್ಬಿಟ್ಟು ಬರ್ತಿದ್ದೀನಿ. ಇದು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಏಯ್ ಎತ್ತಿಕ್ಬಿಟ್ಟು ಬರ್ತಾ ಇದ್ದೀನಿ. ಆದರೂ ಬಂದು ಸಖತ್ತು ಚೂಟಿ ಇದೆ. ನೋಡಿ ಹೆಂಗೆ ಎಗ್ರುತ್ತೆ ಅಂದರೆ ಸಿಕ್ಕಾಪಟ್ಟೆ ಎಗ್ರುತ್ತೆ. ನಾನು ಅವಾಗಲಿಂದ ಎತ್ತಿಕ್ಬಿಟ್ಟು ಬರ್ತಾ ಇದ್ದೀನಿ. ಇದು ಹೆಂಗೋ ತಪ್ಪಿಸ್ಕೊಂಡು ಬರ್ತಾ ಇದೆ, ನಂಗಂತೂ ಗೊತ್ತಾಗ್ತಿಲ್ಲ. ಇವಾಗ ಇದನ್ನೇ ಎತ್ತಿಕ್ಬಿಟ್ಟು ಬರ್ತೀನಿ ರೀ. ಮೊಲನ ಬಿಟ್ಬಿಟ್ಟು ಬಂದೆ. ಇವಾಗ ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಳೆ, ಟೊಮೊಟೊ, ಹಸಿಮೆಣ್ಸಿಕಾಯಿನ ತೊಗೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಹೀಟ್ ಜಾಸ್ತಿನೇ ಆಗುತ್ತೆ. ಬಟ್ ಆದರೆ ನೋಡೋಣ ಒಂದು ಸಲ ಟೇಸ್ಟ್ ಯಾವ ಥರ ಬರುತ್ತೆ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವತ್ತು ಉಪ್ಸಾರು ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗ್ಬಿಟ್ರಂತೂ ಬೆಟರು. ಯಾಕೆ ಅಂತಂದರೆ ಮನೇಲಿ ಇದ್ಬಿಟ್ರೆ ಇಡೀ ದಿನ ಕೆಲಸನೇ ಜಾಸ್ತಿ ಇರುತ್ತೆ.
ಹೆಣ್ಮಕ್ಳಂತೂ ಮನೇಲಿ ಇದ್ದುಬಿಟ್ರೆ ಯಪ್ಪ ಸಾಕು ಬೇಕು ಆಗ್ಬಿಟ್ಟಿರುತ್ತೆ. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಕಸ ಗುಡಿಸು, ಮನೆ ಒರೆಸು, ಪಾತ್ರೆ ತೊಳಿ, ಅಡುಗೆ ಮಾಡು, ಟಿಫನ್ ಮಾಡು, ಇದ್ದೇ ಆಗಿಬಿಡುತ್ತೆ. ಬಟ್ಟೆಗಳು ಒಗ್ದಾಕು, ಬಟ್ಟೆಗಳು ಒಣಗಾಕು. ಅದೇ ಕೆಲ್ಸಕ್ಕೆ ಹೋಗ್ಬಿಟ್ರಂತೂ ಬೆಳಗ್ಗೆನೇ ಎಲ್ಲ ಕೆಲಸ ಆಗಿಬಿಟ್ಟಿರುತ್ತೆ. ಏನು ಬ್ಯಾಲೆನ್ಸ್ ಹಿಡ್ದಂಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗಿರ್ತೀವಿ. ಆದ್ರೂ ಮನೇಲಿ ಇದ್ಬಿಟ್ರಂತೂ ಬೆಳಗ್ಗೆನೇ ಕೆಲಸ ಆಗಿರುತ್ತೆ. ಆದರೆ ಇವಾಗ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತೀನ, ಆವಾಗ ಒಂದಷ್ಟು ಪಾತ್ರೆಗಳು ಬೀಳ್ತಾವ, ಸರಿ ಅಂತ ಅವೆಲ್ಲ ತೊಳೆದಿಡ್ತೀನ, ಮತ್ತೆ ಊಟ ಮಾಡ್ತೀವ, ಮತ್ತೆ ಅದೊಂದಷ್ಟು ಪಾತ್ರೆ ಬೀಳುತ್ತಾ ಅವೆಲ್ಲ ತೊಳೆದಿಡ್ತೀನ. ಇನ್ನು ಈವ್ನಿಂಗ್ ಆಗಿಬಿಟ್ರೆ ಇನ್ನು ಕಾಫಿ ಅಂತೆ, ಮಕ್ಳಿಗೆ ಹಾಲಂತೆ ಅದೊಂದಷ್ಟು ಕಾಯಿಸ್ಕೊತೀವ, ಮಕ್ಕಳು ಕುಡಿತಾರೆ, ನಾವು ಕುಡಿತೀವಿ, ಆವಾಗೊಂದಷ್ಟು ಪಾತ್ರೆಗಳು ಬೀಳುತ್ತೆ. ಯಪ್ಪ, ಅರ್ಧ ಪಾತ್ರೆ ತೊಳ್ದಿನೇ ಜೀವನ ಕಳೆದ್ಬಿಟ್ಟಿರ್ತೀವಿ ಅಂತ ಅನಿಸುತ್ತೆ. ಅಡುಗೆ ಮನೇಲಿ ಅರ್ಧ ಅಡುಗೆಯಿಂದ ಅರ್ಧ ಪಾತ್ರೆಯಿಂದನೇ ಆಗಿಬಿಟ್ಟಿರುತ್ತೆ ನಮ್ಮ ಜೀವನ ಅನಿಸುತ್ತೆ. ಇವಾಗ ನೋಡಿ, ನಾನಿವಾಗ ಜಾರಿಗೆ ಬೇಳೆ, ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂಚೂರು ಹುಣಸೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಸೊಪ್ಪು ಬೇಯಲಿ ಅಂತ ಅಂದ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಬೆಂದರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಸೊಪ್ಪು ತಿರುಗಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಉಪ್ಸಾರು ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ತುಂಬ ದಿನ ಆಗಿತ್ತು ನಾನು ಉಪ್ಸಾರು ಮಾಡಿ, ಅದಕ್ಕೋಸ್ಕರ ಇವತ್ತು ಉಪ್ಸಾರು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಮ್ಮ ಯಜಮಾನ್ರಿಗೆ ಯಾವ ಥರ ಇರಬೇಕು ಅಂತ ಅಂದರೆ, ಅವ್ರಿಗೆ ಖಾರ ಬರುತ್ತೆ ಗೊತ್ತಾ, ಸಪ್ರೇಟಾಗಿ ಖಾರ ಮಾಡ್ಕೊತೀವಲ್ವ, ಖಾರ ಮತ್ತು ನೀರು ಹಾಕ್ಕೊಂಡು ತಿಂತಾರಲ್ವ, ಅದು ತುಂಬ ಇಷ್ಟಪಡ್ತಾರೆ. ನನಗೆ ಆ ಥರ ಮಾಡೋದಕ್ಕೆ ಬರಲ್ಲ. ಜಾಸ್ತಿ ನಮ್ಮ ಅಮ್ಮ ಮಾಡಿ ಕೊಟ್ಟು ಕಳಿಸ್ತಾರೆ ನನಗೆ. ಆ ಥರ ಉಪ್ಸಾರು ಖಾರ ಏನಾದರೂ ಮಾಡಿದ್ರೆ ಅವ್ರು ಕೊಟ್ಟು ಕಳಿಸ್ತಾರೆ. ಆವಾಗ ಪಲ್ಯ ಮಾಡಿಬಿಟ್ಟು ಉಪ್ಸಾರು ಖಾರದ ಜೊತೆ ತಿಂತಾಯಿದ್ರೆ ಆಹಾ ಮಜಾನೇ ಬೇರೆ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಂಬಿಡಿ, ತುಂಬ ಇಷ್ಟಪಟ್ಟು ತಿಂತೀವಿ. ಇನ್ನು ಮಕ್ಳಿಗೂ ಅಷ್ಟೇ ಸ್ವಲ್ಪ ಸ್ವಲ್ಪ ಮುದ್ದೆ ತಿನ್ನಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ತಿಂತಾ ಇದ್ದಾರೆ ಅವರೂ ಕೂಡ. ಏಕೆ ಅಂತಂದರೆ ಬರೀ ರೈಸೇ ತಿಂದರೆ ಏನೂ ಶಕ್ತಿ ಇರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಮುದ್ದೆ ತಿನ್ನಿಸಿದ್ರೆ ಸ್ವಲ್ಪ ಅವ್ರಿಗೂ ಶಕ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಮುದ್ದೆನ ತಿನ್ನಿಸ್ತಾ ಇದ್ದೀವಿ ನಾವು. ಹಾಗೆ ಈ ನಡುವೆ ಅಂತೂ ಎವ್ರಿಡೇ ಮಾಡ್ತಾನೇ ಇದ್ದೀನಿ ಮುದ್ದೆ ಸ್ವಲ್ಪ. ಏಕೆ ಅಂತಂದರೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೆ ಮುದ್ದೆ ಮಾಡೋದು. ಇವಾಗ ಆದಷ್ಟು ಟ್ರೈ ಮಾಡ್ತೀನಿ, ನೈಟ್ ಹೊತ್ತು ಕೆಲಸ ಮುಗಿಸ್ಕೊಂಡು ಬಂದು ಮುದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಏಕೆಂದರೆ ಒಂದೊಂದು ಸಲ ನನಗೆ ಟೈಮೇ ಸಾಕಾಗಲ್ಲ. ಹಾಗಾಗಿ ಬಂದಿದ ತಕ್ಷಣ ರೈಸ್ಗೆ ಇಟ್ಕೊಂಡ್ಬಿಡ್ತೀನಿ, ಸಾಂಬಾರು ಇದ್ದೇ ಇರುತ್ತಲ್ಲ ಅಂತ ಅಂದ್ಬಿಟ್ಟು. ಮುಂದೆ ದಿನ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಒಂದಿನ ಬಿಟ್ಟು ಒಂದಿನ ಮುದ್ದೆ ಮಾಡೇ ಮಾಡ್ತೀನಿ. ಎವ್ರಿಡೇ ನನಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ. ನಮ್ಮ ಮನೇಲಿ ಜಾಸ್ತಿ ಚಪಾತಿ ತಿನ್ನೋದ್ರಿಂದ ವಾರದಲ್ಲಿ 4 ದಿನ ಚಪಾತಿನೇ ಇರುತ್ತೆ. ಹಾಗಾಗಿ ಮುದ್ದೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೆ. ಇನ್ಮೇಲೆ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಮ್ಮೆ ಅನಿಸುತ್ತೆ ಮಕ್ಳಿಗೆ ಸ್ವಲ್ಪನೂ ಟೈಮ್ ಕೊಡೋಕ್ಕಾಗಲ್ವಲ್ಲ, ಅಂದರೆ ಕೆಲ್ಸಕ್ಕೆ ಹೋದರೆ ಮಕ್ಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಮತ್ತು ಮಕ್ಕಳು ಕೇಳ್ತಾ ಇರ್ತಾರೆ, ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು ಅಂತ ಕೇಳ್ತಾ ಇರ್ತಾರೆ. ಬಟ್ ಆದರೆ ನಮಗೆ ಒಂದಿನ ರಜೆ ಸಿಕ್ಕಿದ್ರೆ ಸಾಕಪ್ಪ, ರೆಸ್ಟ್ ಮಾಡೋಣ ಅಂತ ಅಂದ್ಕೊತೀವಿ. ನಿಜ ಹೇಳಬೇಕು ಅಂತಂದರೆ ಒಂದಿನ ರೆಸ್ಟ್ ಮಾಡೋದಕ್ಕೂ ಕೂಡ ಆಗಲ್ಲ. ಮನೇಲಿ ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ದಿನವೇ ಕಳೆದೋಗ್ಬಿಡುತ್ತೆ. ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಬೇಕು, ಅವ್ರ ಕಡೆ ಫೋಕಸ್ ಮಾಡಬೇಕು. ಇವಾಗ ಟೈಮ್ ಕೊಟ್ಟಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಅವ್ರಿಗೂ ಕೂಡ ಟೈಮ್ ಕೊಡೋಣ ಅಂತ ಅಂದ್ಕೊತಾ ಇದ್ದೀವಿ. ಫಸ್ಟು ಮಕ್ಕಳು ಕಡೆ ಗಮನ ಹರಿಸ್ಬೇಕು. ಯಾಕೆ ಅಂತಂದರೆ ಅವರು ಏನು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿಲ್ಲ, ಏನು ಕೂಡ ಕರೆಕ್ಟಾಗಿ ಗೊತ್ತಾಗಲ್ಲ. ಹಾಗಾಗಿ ಈ ನಡುವೆ ಅಂತೂ ಸ್ವಲ್ಪ ಕೇರ್ ಮಾಡ್ತಾನೆ ಬರ್ತಾಯಿದ್ದೀವಿ. ಮುಂಚೆ ಆದರೆ ಬಿಡು ಮಾಮೂಲಿ ಅವ್ರು ಓದ್ಕೊತಾರೆ, ಜಾಸ್ತಿ ಪ್ರೆಷರ್ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾಯಿದ್ದು. ಬಟ್ ಆದರೆ ಈ ನಡುವೆ ಆ ಥರ ಅಲ್ಲ. ಇವಾಗ ನಾವು ಸ್ಟ್ರಿಕ್ಟಾಗಿ ಅವ್ರಿಗೆ ಕುಂಡಿಸ್ಕೊಂಡು ಓದಿಸಿಲ್ಲ, ಬರೆಸಿಲ್ಲ ಅಂತಂದರೆ ಅವ್ರಿಗೆ ಇನ್ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯನೂ ಕೂಡ ಇದೆ. ಈಗಲೇ ಕುತ್ಕೊಂಡು ಅವ್ರಿಗೆ ಓದಿಸಿ ಬರೆಸಿದ್ರೆ ಸ್ವಲ್ಪ ಅವ್ರಿಗೆ ಅದು ಅರ್ಥ ಆಗುತ್ತೆ, ಯಾವ ಥರ ಹೀಗೆ ಓದಬೇಕು ಅನ್ನೋದು. ನಾವು ಯಾವಾಗಲೂ ಕೆಲಸ 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 ಅಂತ ಇದ್ದರೆ ಮಕ್ಳಿಗೆ ಅದು ಕೂಡ ಪ್ರೆಷರ್ ಆಗಿಬಿಡುತ್ತೆ. ಅಪ್ಪ ಅಮ್ಮ ಯಾವಾಗಲೂ ಕೆಲಸ ಕೆಲಸ ಅಂತ ಇರ್ತಾರೆ, ನಮ್ಮ ಕಡೆ ಗಮನ ಕೊಡಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಈ ನಡುವೆ ಜಾಸ್ತಿ ಅವ್ರನ್ನ ಟೇಕ್ ಕೇರ್ ಮಾಡೋಣ ಅಂತ
ಸೊ ಗೈಸ್ ಅಡುಗೆ ಮಾಡಿದ್ದೆಲ್ಲ ಆಯಿತು. ಇವಾಗ ನಮ್ಮ ಯಜಮಾನ್ರು ಬಂದರು, ಗೋಬಿನೂ ಕೂಡ ತೊಗೊಂಬಂದಿದ್ದಾರೆ ನೆಂಚ್ಕೊಂಡು ತಿನ್ನೋದಕ್ಕೆ. ಇವಾಗ ಮುದ್ದೆ ಪಲ್ಯ ಸಾರು ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಇವಾಗ ಊಟಕ್ಕೆ ಕುತ್ಕೊಂಡಿದ್ದೀನಿ. ಓಕೆ ಗೈಸ್, ಊಟ ಆದಮೇಲೆ ಸಿಗ್ತೀನಿ. ಊಟ ಮಾಡಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ.